ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನು ಫ್ರೆಂಡ್ಸ್. ತುಂಬಾನೇ ಎಲಿಗೆಂಟ್ ಆಗಿ ಕಾಣುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ, ಬೇಗನೂ ಆಗೋಗುತ್ತೆ ಈ ಡಿಸೈನು. ಒಂದು 3-4 ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ, ಚೆನ್ನಾಗೂ ಕಾಣುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಸ್ಟೋನ್ ಲೇಸು ಎಲ್ಲಾನು ಮೆತ್ತಿಸ್ಕೊಬೋದು. ಮೊದಲನೇದಾಗಿ 0.75 mm ನೀಡಲ್ ತೊಗೊತಾ ಇದ್ದೀನಿ. ಈಗ 6 ಎಳೆ ದಾರಕ್ಕೆ 3 mm ಬೀಡ್ಸ ಪೋಣಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಪಲ್ಲು ಕತ್ರಿಬೇಕು ಆ್ಯಸ್ ಯೂಶುವಲ್. ಈಗ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ರೈಟ್ ಸೈಡಿಂದ ನೀಡಲ್ ಇಟ್ಟು ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 mm ಬೀಡ್ಸು ಫ್ರೆಂಡ್ಸ್, ನೋಡ್ಕೊಳ್ಳಿ ನೀವು. ಒಂದು ಲಾಕ್ ಆಯಿತು. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 1 ಚೈನ್ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಆ ಲಾಕ್ ಪಕ್ಕನೇ ಫ್ರೆಂಡ್ಸ್, ಒಂಚೂರು ಗ್ಯಾಪ್ ಬಿಡಬೇಡಿ, ಪಕ್ಕನೇ ದಾರನ ತೊಗೊಂಡು ಬಂದು 2ಕ್ಕೆ ಒಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು ಫ್ರೆಂಡ್ಸ್. ಈಗ ಮಣಿ ಇರುತ್ತಲ್ವಾ, ಅದನ್ನ ಈ ಕಡೆ ಎಳ್ಕೊಬೇಕು ಫ್ರೆಂಡ್ಸ್, ಒಂದೇ ಒಂದು ಮಣಿನ. ಈಗ ಮಣಿ ಕೆಳಗಿಟ್ಟು ಮಣಿ ಮೇಲೆಗಡೆಯಿಂದ ದಾರ ಸುತ್ಕೊಂಡು ನೋಡಿ, ಎಷ್ಟು ಕ್ಲಿಯರಾಗಿ ಗೊತ್ತಾಗ್ತಿದೆ. ನಿಮ್ಗೆ ಗೊತ್ತಾಗಿಲ್ಲನೇ ಕರೆಕ್ಟಾಗಿ ನೋಡಿ. ಈಗ ಪಕ್ಕದಲ್ಲೇ ಅಲ್ಲಿ ತೋರಿಸಿದ್ನಲ್ಲ ಲಾಕ್ ಪಕ್ಕನೇ ಒಂದು ಡಬಲ್ ಕ್ರೋಶಾ ಮಾಡೋದ್ನಲ್ಲ, ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶಾ ಮಾಡ್ಕೊಬೇಕು. ಆ ಮಣಿ ಮುಂದಕ್ಕೆ ಬರೋಂಗೆ ಮಾಡ್ಕೊಬೇಕು ಫ್ರೆಂಡ್ಸ್. ಆ ಮಣಿನ ಲಾಕ್ ಏನು ಮಾಡೋಷ್ಟಿಲ್ಲ ಫ್ರೆಂಡ್ಸ್, ಅದು ನೋಡ್ಕೊಳ್ಳಿ, ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆ. ಈಗ ನೋಡಿ, ಅಲ್ಲಿಂದ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೊಬೇಕು. ಎಲ್ಲಕ್ಕೆ ಬರುತ್ತೋ ನೋಡಿ, ಅಲ್ಲಿಂದನೇ ಲಾಕ್ ಏನೂ ಇಲ್ಲ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು ಮಾಡ್ಕೋಬೇಕು. ಈಗ ಒಂದು ಮಣಿನ ಮುಂದಕ್ಕೆ ಎಳ್ಕೊಳ್ತಾ ಇದ್ದೀನಿ. ಮಣಿನ ನೀಡಲ್ ಒಳಕ್ಕಿಟ್ಟು ಈಗ ಸೂಜಿನ ಹಾಕಿ ದಾರನ ತೊಗೊಂಡು ಬಂದು ಮಣಿನ ಮುಂದಕ್ಕೆ ಎಳ್ಕೊಬೇಕು. ನೋಡಿ, ನಾನು ಎಳ್ಕೊಂಡಲ್ಲ, ಅದೇ ರೀತಿ ಮುಂದಕ್ಕೆ ಎಳ್ಕೊಬೇಕು. ಈಸಿ ಇದೆ ಡಿಸೈನು ಫ್ರೆಂಡ್ಸ್, ನೀವು ಟ್ರೈ ಮಾಡ್ಬೋದು. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಫ್ರೆಂಡ್ಸ್, ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ನೀವು ಟ್ರೈ ಮಾಡಿದ್ರೆ ಯಾವುದು ಕಷ್ಟ ಇಲ್ಲ. ಆ ಮಣಿ ಎಳ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ಸ್ ಹಾಕೊಬೇಕು, ತಿರುಗಿ ಒಂದು ಕಂಬ ಮಾಡ್ಕೋಬೇಕು. ಮಣಿ ಎಳ್ಕೊಂಡು ಮಣಿ ಜೊತೆ ಒಂದು ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಮಣಿ ಈ ಕಡೆ ಹಾಕೊಂಡು ಮಣಿ ಮೇಲೆಗಡೆಯಿಂದ ದಾರನ ತೊಗೊಂಡು ಬಂದು ಮಣಿ ಮುಂದೆ ಕಡೆ ಹಾಕೋಬೇಕು. ಆಮೇಲೆ 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು ದಾರ ಹಾಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಕಂಬ ಮಾಡ್ಕೋಬೇಕು. ಕಂಬ ಅಥವಾ ಡಬಲ್ ಕ್ರೋಶಾ ಅನ್ನಿ ಫ್ರೆಂಡ್ಸ್, ಏನು ಬೇಕಾದ್ರೂ ಅನ್ಬೋದು ನೀವು. ಅಲ್ಲಿಂದ 3 ಚೈನ್ಸ್ 1 2 3. ಬೇಸು ತುಂಬಾ ಈಸಿ ಇದೆ, ಏನೂ ಕಷ್ಟ ಇಲ್ಲ, ಏನೂ ಕನ್ಫ್ಯೂಸು ಆಗಲ್ಲ ಫ್ರೆಂಡ್ಸ್ ನಿಮಗೆ. ನೋಡಿ, ಎಷ್ಟು ಕ್ಲಿಯರಾಗಿ ಬರ್ತಿದೆ. ಒಂದು ಮಣಿ ಮಾತ್ರ ಹಾಕೋಬೇಕು, ಒಂದು ಕಂಬಕ್ಕೆ ಮುಂದಕ್ಕೆ ಹಾಕೋಬೇಕು. 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು ಮಾಡ್ಕೋಬೇಕು. ಒಂದ್ಸಲ ದಾರ ಸುತ್ಕೊಬೇಕು, ಸೂಜಿ ಮೇಲೆ ಒಂದ್ಸಲ ದಾರ ನೀಡಲ್ ಹಾಕಿ ದಾರನ ತೊಗೊಂಬಂದು 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು. ಆಮೇಲೆ 3 ಚೈನ್ಸ್ ಹಾಕೋಬೇಕು, 3 ಕಂಬ ಮಾಡ್ಕೋಬೇಕು. ಮಧ್ಯದ ಕಂಬಕ್ಕೆ ಒಂದು ಮಣಿ ಹಾಕೋಬೇಕು. ತುಂಬಾ ಈಸಿ ಇದೆ, ಏನೂ ಕಷ್ಟ ಇಲ್ಲ. ಆ ಕಡೆ ಈ ಕಡೆ ಸುಮ್ಮನೆ ಕಂಬ, ಮಧ್ಯ ಒಂದು ಬೀಡ್ ಬರಬೇಕು. ಬ್ರೈಡಲ್ ಡಿಸೈನು ಫ್ರೆಂಡ್ಸ್ ಇದು. ಬ್ರೈಡಲ್ಸ್ಗೆ ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ. ಅಲ್ಲಿಂದ 3 ಚೈನ್ಸ್ ಹಾಕೊಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಬೇಕು ಫ್ರೆಂಡ್ಸ್. ತೀರಾ ಉದ್ದ ಹತ್ರನೂ ಹಾಕೊಬೇಡಿ, ತೀರಾ ಟೈಟಾಗಿ ಹಾಕೊಬೇಡಿ. ಎಳ್ಕೊಂಡು ಚೆನ್ನಾಗಿ ಬರಲ್ಲ ಡಿಸೈನು, ಒತ್ತದಂಗೆ ಆಗೋಗ್ಬಿಡುತ್ತೆ. ನೀವು ನೋಡಿಕೊಂಡು ಹಾಕೊಳ್ಳಿ. ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಡಿಸೈನ್ ಬರುತ್ತೆ. ಅಲ್ಲಿಂದ 3 ಚೈನ್ಸ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಂದ ಒಂದು ಕಂಬ ಹಾಕೋಬೇಕು. 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು. ತಿರುಗಿ ಮಣಿ ಹಾಕೋಬೇಕು, ತಿರುಗಿ ಒಂದು ಕಂಬ ಮಾಡ್ಕೋಬೇಕು. 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು. ಪಕ್ಕದಲ್ಲೇ ಇನ್ನೊಂದು ಕಂಬ. ಅಲ್ಲಿಂದ 3 ಚೈನ್ಸ್, ಪಕ್ಕದಲ್ಲೇ ಇನ್ನೊಂದು ಕಂಬ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು 3 ಕಂಬ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕಾಣುತ್ತೆ ಡಿಸೈನ್ ಇದು. ನೋಡಿ, ಪಕ್ಕದಲ್ಲೇ ಇನ್ನೊಂದು ಮಣಿ ಹಾಕೊಂಡು ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ 3 ಚೈನ್ಸ್ ಹಾಕೊಂಡು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ಟಾರ್ಟಿಂಗಲ್ಲಿ ಅದು ಲಾಕು ಸೇರಿ ಒಂದು ಕಂಬ ಅಂತ ತಿಳ್ಕೋಬೇಕು ಫ್ರೆಂಡ್ಸ್.
2 ಚೈನ್ಸ್ ಹಾಕೊಂಡ್ವಲ್ಲ ಅದನ್ನು ಒಂದು ಕಂಬ ಅಂತ ತಿಳ್ಕೊಬೇಕು. ಲಾಸ್ಟಲ್ಲೂ ನೋಡಿ ಒಂದು ಕಂಬ ಹಾಕಿ ಮಣಿ ಹಾಕಿ ಇನ್ನೊಂದು ಕಂಬ ಹಾಕೊಂಡಿದ್ದೀನಿ. ಇನ್ನೊಂದು ಕಂಬ ಹಾಕ್ಕೊಂಡು ಪಕ್ಕದಲ್ಲೇ 1 ಚೈನ್ ಹಾಕಿ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಅಲ್ಲಿ 3 ಚೈನ್ಸ್ ಹಾಕಿ ಕಟ್ ಮಾಡೋದೇನೂ ಇಲ್ಲ. ಸೆಕೆಂಡ್ ಸ್ಟೆಪ್ನ ನಾನು ಇಲ್ಲಿಂದಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ಕಂಬದ ಮೇಲೆಗಡೆ ಒಂದು ಗ್ಯಾಪ್ ಇರುತ್ತಲ್ವಾ, ಅಲ್ಲೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೋಬೇಕು. ಅಲ್ಲಿ ಮೇಲೆಗಡೆನೆ ಪಕ್ಕದಲ್ಲೇ ಲಾಕ್ ಕಂಬದ ಮೇಲೆ ಒಂದು ಗ್ಯಾಪ್ ಇರುತ್ತಲ್ವಾ, ಅಲ್ಲೇ ಒಂದು ಲಾಕ್ ಮಾಡ್ಕೊಳ್ತಾ ಬರಬೇಕು. 1 ಪಕ್ಕದಲ್ಲೇ ಇನ್ನೊಂದು 2 ಮಾಡ್ಕೋಬೇಕು. 2 ಸಲ ಲಾಕ್ ಆದಮೇಲೆ ನೋಡಿ 2 ಸಲ ಲಾಕ್ ಆದಮೇಲೆ ಅಲ್ಲಿಂದ 1 2 3 4 ಚೈನ್ಸ್ ಹಾಕಿ ಆ ಕಂಬ ಒಳಗಿದೆಯಲ್ಲ 3 ಚೈನ್ ಒಳಗೆ ಹೋಗಿ ದಾರಾನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. 3 ಚೈನ್ ಒಳಗೆ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಅಲ್ಲಿಂದ 4 ಚೈನ್ 1 2 3 4 ಚೈನ್ಸ್ ಹಾಕಿ ನೆಕ್ಸ್ಟ್ 3 ಚೈನ್ಸ್ ಹಾಕಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಬೇಕು. ಈಗ ಅಲ್ಲಿಂದ 6 ಚೈನ್ಸ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆರ್ಚ್ಗೆ ಇಲ್ಲಿ ಆರ್ಚ್ ತೋರಿಸಿದ್ನಲ್ಲ ಹಿಂಗೆ ರೌಂಡಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಆರ್ಚ್ಗೆ 6 ಚೈನ್ಸ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ಸ್ ಹಾಕಿ 3 ಚೈನ್ ಒಳಗೆ ಹೋಗಿ ದಾರಾನ ತೊಗೊಂಬಂದು ಲಾಕ್ ಮಾಡ್ಕೋಬೇಕು. ತಿರುಗಿ 4 ಚೈನ್ಸ್ ಹಾಕೊತಾ ಇದ್ದೀನಿ. 4 ಚೈನ್ಸ್ ಹಾಕಿ ದಾರಾನ ತೊಗೊಂಡು ಬಂದು 3 ಚೈನ್ ಒಳಗಡೆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ತಿರುಗಿ 4 ಚೈನ್ಸ್ ಹಾಕೊಬೇಕು. 3 ಚೈನ್ ಒಳಗೆ ಹೋಗಿ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಬೇಕು. ತುಂಬಾ ಈಸಿ ಇದೆ. ಸ್ಟಾರ್ಟಿಂಗಲ್ಲಿ 2 ಚೈನ್ ಅಷ್ಟೇ, 4 ಚೈನು 2 ಸಲ ಹಾಕೊಬೇಕು. ನೆಕ್ಸ್ಟು 6 ಚೈನ್ 1 ಸಲ, ನೆಕ್ಸ್ಟು 4 ಚೈನು 3 ಸಲ ಹಾಕೊಬೇಕು ಫ್ರೆಂಡ್ಸ್. ಏನೂ ಕನ್ಫ್ಯೂಸ್ ಆಗಲ್ಲ, ತುಂಬಾ ಈಸಿಯಾಗಿ ಬರುತ್ತೆ ಡಿಸೈನು. ಸ್ಟಾರ್ಟಿಂಗಲ್ಲಿ 4 ಚೈನು 2 ಸಲ, 6 ಚೈನು 1 ಸಲ, ತಿರುಗಿ 4 ಚೈನು 3 ಸಲ ಅಷ್ಟೇ ಫ್ರೆಂಡ್ಸ್. ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಫೋರ್ 4 ಮಧ್ಯದಲ್ಲೆಲ್ಲ 3 ಸಲ 4 ಚೈನ್ ಹಾಕೊಬೇಕು. ನೋಡಿ 6 ಚೈನ್ 4 3 ಸಲ ಹಾಕೊಂಡಿದ್ದೀನಿ. ತಿರುಗಿ 6 ಚೈನ್ ಹಾಕೊಂಡಿದ್ದೀನಿ. ತಿರುಗಿ 4 3 ಸಲ ಹಾಕೊಂಡಿದ್ದೀನಿ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನೀವು. ಈಗ ನೋಡಿ ಲಾಸ್ಟಲ್ಲಿ 6 ಚೈನ್ ಹಾಕಿ 3 ಸಲ ಬರೋದ 2 ಸಲ ಸಾಕು ಇಲ್ಲಿ ಕಂಪ್ಲೀಟ್ ಆಗೋದು. ಸೊ ನನಗೆ ಇಲ್ಲಿ 1 ಎಕ್ಸ್ಟ್ರಾ ಬಂದಿದೆ, ಪರವಾಗಿಲ್ಲ. ನಾನು ಎಕ್ಸ್ಟ್ರಾ ಕುಚ್ಚು ಹಾಕ್ಕೊಂಡು ಅಲ್ಲಿ ಗ್ಯಾಪ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ವಲ್ಲ, ನಮಗೂ ಹಿಂಗೆ ಆಗುತ್ತೆ ನೋಡಿ. ನಿಮ್ಗೊಬ್ರಿಗೆ ಅಲ್ಲ ಎಲ್ರಿಗೂ ಆಗುತ್ತೆ. ಒಂದೊಂದು ಸಲ ಕರೆಕ್ಟಾಗಿ ಬರುತ್ತೆ, ಒಂದೊಂದು ಸಲ ಈ ರೀತಿ ಆಗುತ್ತೆ. ಪರವಾಗಿಲ್ಲ, ಅದನ್ನು ಅಡ್ಜಸ್ಟ್ ಮಾಡೋಣ. ನೋಡಿ ಇಷ್ಟು ಕ್ಲಿಯರಾಗಿ ಬಂದಿದೆ. ಈಗ ನಾನು 3rd ಸ್ಟೆಪ್ನ ಸ್ಯಾರಿ ಕಲರ್ ಚೆರಿ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಗೋಲ್ಡ್ ಕಲರು. ಈಗ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಅಲ್ಲೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಬಂದಿದ್ವಲ್ಲ ಅದ್ರ ಮೇಲೆ ಗ್ಯಾಪ್ ಇರುತ್ತೆ, ಅಲ್ಲೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಬರೋಣ. ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅಲ್ಲಿ ಬ್ರೈಡಲ್ ಡಿಸೈನು ಫ್ರೆಂಡ್ಸ್, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನೋಡಿ ಅಲ್ಲಿ 4 ಚೈನ್ಸ್ ಹಾಕೊಂಡಿದ್ವಲ್ಲ ಅಲ್ಲೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನೀವು ಬೇಕಾದರೆ 4 ಚೈನ್ಸೇ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಬೋದು. ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇರೋ ಕಾರಣ ಸ್ವಲ್ಪ ಡಿಸೈನು ಎಲಿಗೆಂಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 3 ಸತಿ ಬಂತಲ್ಲ, 3ನೇದಕ್ಕೆ 1 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 1 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಬೇಕು. 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಆಗಿರುತ್ತೆ, 2ಕ್ಕೆ 1 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಮಾಡ್ಕೊಬೇಕು ಫ್ರೆಂಡ್ಸ್. ಇವಾಗ ನೋಡಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ 1 2ಕ್ಕೆ 1 ಇನ್ನೆರಡಕ್ಕೆ 1 ಅದೇ ರೀತಿ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತಾ ಬರಬೇಕು. ನಿಮಗೆ ಸ್ಟಾರ್ಟಿಂಗಲ್ಲಿ 6 ಚೈನ್ಸ್ ಒಳಗಡೆ ಎಷ್ಟು ತ್ರಿಬಲ್ ಕ್ರೋಶೆ ಹಿಡಿಯುತ್ತೋ ಅದೇ ರೀತಿ ಲೆಕ್ಕ ಇಟ್ಕೊಂಡು ಪೂರ್ತಿ ಸೀರೆ ಅದೇ ಇದರಲ್ಲೇ ಹಾಕೋಬೇಕು ಫ್ರೆಂಡ್ಸ್.
ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟರಲ್ಲೇ ಹಾಕ್ಕೊಬೇಕು. ಸ್ವಲ್ಪ ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಪರ್ಫೆಕ್ಟ್ ಅನ್ನೋದು ಬರಲ್ಲ ಆವಾಗ. ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿರ್ತೀವೋ ಎಣಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಅಷ್ಟೇ ಹಾಕ್ಕೊಳ್ತಾ ಹೋಗಬೇಕು. ಈಗ ನೋಡಿ ನಾನು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಹಿಡಿಯುತ್ತೋ ನಾನು ಅದನ್ನೇ ಲೆಕ್ಕ ಇಟ್ಕೊಂಡು ಫುಲ್ ಸೀರೆನೂ ಅಷ್ಟೇ ಹಾಕ್ಕೊಳ್ತಾ ಬರ್ತೀನಿ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಹಾಕಿದ್ದೀನಿ ಅಂತ. 1 2 3 4 5 6 7 8 9 10 11 12 13 ಒಟ್ಟು 13 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 4 ಚೈನ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಬೇಕು. 2 ಸಲ ಲಾಕ್ ಮಾಡಿಕೊಂಡು ಅಥವಾ ಸಿಂಗಲ್ ಕ್ರೋಶ. ಈಗ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ಸ್ ಒಳಗಡೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು, ಆ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ನೀವು ಬೇಕಾದ್ರೆ 4 ಚೈನ್ ಹಾಕಿನೂ ಲಾಕ್ ಮಾಡ್ಕೋಬೋದು. ತಿರುಗಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ 2 ಸಲ ಲಾಕ್ ಮಾಡಿ 2 ಸಲ ದಾರ ಮೇಲೆ ನೀಡಿಯಲ್ ಮೇಲೆ ಸುತ್ತಕೊಂಡು 6 ಚೈನ್ ಒಳಗೆ ಹೋಗಿ ದಾರನ ತೊಗೊಂಬಂದು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಒಟ್ಟು 13 ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 13 ಮಾಡ್ಕೊಂಡಿದ್ದೀನಲ್ಲ, ಅದೇ ರೀತಿ ಕಂಪ್ಲೀಟ್ ಸೀರೆನೂ 13 ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ನೀವು ಇಲ್ಲಿ ಡಬಲ್ ಕ್ರೋಶನೂ ಮಾಡ್ಬೋದು, ಸ್ವಲ್ಪ ಚಿಕ್ಕದು ಬರುತ್ತೆ ಆರ್ಚ್ ಅಷ್ಟೇ. ಇಲ್ಲಿ ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ನಾನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಇನ್ನೆರಡಕ್ಕೊಂದು ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು 13 ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಇದಕ್ಕೂ ಎಣ್ಸ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನ್ ಅನ್ನೋದು. ಎರಡು ಸಲ ದಾರ ಸುತ್ಕೊಬೇಕು. ಸೂಜಿ ಹಾಕಿ ದಾರನ ತೊಗೊಂಡ್ಬಂದು 2 ಇನ್ನೆರಡಕ್ಕೊಂದು ಮಾಡ್ಕೋಬೇಕು. ಒಟ್ಟು 13 ತ್ರಿಬಲ್ ಕ್ರೋಶ ನೋಡಿ. 1 2 3 4 5 6 7 8 9 10 11 12 13 ತ್ರಿಬಲ್ ಕ್ರೋಶ ಹಾಕಿ ನೆಕ್ಸ್ಟ್ 4 ಚೈನ್ ಒಳಗಡೆ 2 ಸಲ ಲಾಕ್ ಮಾಡಿ ಲಾಕ್ ಮೇಲೆ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 3 ಆಗುತ್ತೆ. ತಿರುಗಿ 4 ಚೈನ್ ಒಳಗಡೆ 4 ಸಿಂಗಲ್ ಕ್ರೋಶ. ಸೇಮ್ ಇದೇ ರೀತಿ ಕಂಪ್ಲೀಟ್ ಸ್ಯಾರಿ ಹಾಕೊಳ್ತಾ ಹೋಗಬೇಕು. ತುಂಬಾ ಈಸಿ ಇದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಒಂದು ಮಿನಿಮಮ್ 2 ಅವರ್ಸ್ ಹಿಡಿಯುತ್ತೆ ಅಷ್ಟೇ ಫ್ರೆಂಡ್ಸ್. ಫುಲ್ ಕಂಪ್ಲೀಟ್ ಸ್ಯಾರಿ ಹಾಕಬೇಕು ಅಂತಂದರೆ, ಫುಲ್ ಕಂಚಿ ಸೀರೆ ಆಗಿರೋದ್ರಿಂದ ಸ್ವಲ್ಪ ಲೆಂತ್ ಇರುತ್ತಲ್ವಾ, ಒಂದು 2 ಅವರ್ಸ್ ಕಂಪ್ಲೀಟ್ ಆಗುತ್ತೆ ಇದು. ನೀವು ಬೇಕಾದರೆ ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಸ್ಟೋನ್ ಲೇಸ್ ಏನಾದರೂ ಅಂಟಿಸ್ಕೊಬೋದು. ನಾನಿಲ್ಲಿ ಏನು ಅಂಟಿಸ್ತಾ ಇಲ್ಲ. ನೀವಿನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂತಂದರೆ ಸ್ಟೋನ್ ಲೇಸ್ ಅಥವಾ ಮೋತಿ ಚೈನ್ ಎಲ್ಲ ಬರುತ್ತಲ್ಲ, ಅದನ್ನು ಪೇಸ್ಟ್ ಮಾಡ್ಕೋಬೋದು ಗಮ್ ಹಾಕಿ. ಇಲ್ಲೂ ನಾನು 13 ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗೆ ಒಂದೇ ಸಮ ಬರೋಂಗೆ ಹಾಕ್ಕೊಳ್ಳಿ. ಒಂದು ಉದ್ದನೂ ಬೇಡ, ಒಂದು ಚಿಕ್ಕದು ಬೇಡ. ಸ್ಟಾರ್ಟಿಂಗ್ ಫಸ್ಟ್ ತ್ರಿಬಲ್ ಕ್ರೋಶ ಎಷ್ಟು ಹಾಕಿರ್ತೀರೋ ಅಷ್ಟೇ ಬರಬೇಕು ಫ್ರೆಂಡ್ಸ್. ಎಲ್ಲ ಕಂಪ್ಲೀಟಾಗಿ ಒಂದೇ ಸಮ ಬರುತ್ತೆ, ಆವಾಗ ಪರ್ಫೆಕ್ಷನ್ ಅನ್ನೋದಿರುತ್ತೆ, ಚೆನ್ನಾಗೂ ಕಾಣುತ್ತೆ ಡಿಸೈನ್ ಅನ್ನೋದು ನಿಮಗೆ. ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಈಗ 4 ಚೈನ್ ಒಳಗೆ ಹೋಗಿ 2 ಸಲ ಲಾಕ್ ಮಾಡ್ಕೊಬೇಕು. 2 ಸಲ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಇರುತ್ತಲ್ವ, ಅದ್ರ ಮೇಲೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಲ ಬಂದಿದೆ, ಅಲ್ಲಿ 2 ಸಲ ಕುಚ್ಚು ಹಾಕ್ಕೊಂಡ್ರೆ ಓಕೆ ಫ್ರೆಂಡ್ಸ್ ನಡೆಯುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನ್ ಅಂತ. ಅದೇ ರೀತಿ ಕಂಪ್ಲೀಟ್ ಸ್ಯಾರಿನೂ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲೂ ಅಷ್ಟೇ 13 ಹಾಕ್ಕೊಂಡು 1 2 3 4 5 6 7 8 9 10 11 12 13 ಒಟ್ಟು 13 ತ್ರಿಬಲ್ ಕ್ರೋಶ ಹಾಕ್ಕೊಂಡು ತಿರುಗಿ 4 ಚೈನ್ ಒಳಗೆ ಹೋಗಿ 2 ಸಲ ದಾರ ತೊಗೊಂಡು 2 ಸಲ ಲಾಕ್ ಮಾಡ್ಕೋಬೇಕು. ತಿರುಗಿ ಲಾಕ್ ಮೇಲೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ ಕುಚ್ಚು ಬರುತ್ತಲ್ವ, ಅದಕ್ಕೋಸ್ಕರ ಅಲ್ಲಿ 4 ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಕಂಬದ ಮೇಲೆ ಅಲ್ಲಿನೂ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಬರಬೇಕು. 2 ಸಲ ಆದಮೇಲೆ ಒಂದು 2-3 ಚೈನ್ಸ್ ಹಾಕಿ ದಾರನ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಡಿಸೈನ್ ಮಾತ್ರ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು
ಇನ್ನೊಂದು ಸ್ಟೆಪ್ಪು ಅದು ಹಾಕ್ಬೋದು, ಅದು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಕಟ್ ಮಾಡ್ಕೊಳ್ಳಿ, 2-3 ಚೈನ್ಸ್ ಹಾಕಿ ಈಗ ದಾರನ ಟೈಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ನಿಮಗೆ. ಈಗ ಫೋರ್ತ್ ಸ್ಟೆಪ್ಗೆ ನಾನು ತಿರುಗಿ ಬಾರ್ಡ್ರ್ ಕಲರ್ ತೊಗೊತಾ ಇದ್ದೀನಿ. ಮಣಿ 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇನ್ನೂ ಚಿಕ್ಕದು ಬೇಕಾದರೂ ಯೂಸ್ ಮಾಡ್ಬೋದು, ನಾನು 3 mm ಯೂಸ್ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ದಾರನಿಟ್ಟು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ನಿಮ್ಗೆ ಈಸಿಯಾಗೆ ಗ್ಯಾಪ್ ಸಿಗುತ್ತೆ ಫ್ರೆಂಡ್ಸ್, ನಿಮ್ಗೇನು ಕಷ್ಟ ಆಗಲ್ಲ. ಈಗ ಸಿಂಗಲ್ ಕ್ರೋಶಾ ಇತ್ತಲ್ಲ ಪಕ್ಕದಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ವಲ್ಲ, ಅಲ್ಲೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಸಿಂಗಲ್ ಕ್ರೋಶದ ಮೇಲೂ ಒಂದೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಬರೋಣ ಫ್ರೆಂಡ್ಸ್. ನಾವು ನೋಡಿ ಒಂದೊಂದು ಸಿಂಗಲ್ ಕ್ರೋಶಾ ಮೇಲೂ ಒಂದೊಂದು ಲಾಕ್ ಮಾಡ್ಕೊಳ್ತಾ ಬರೋಣ. ನೋಡಿ ಎಷ್ಟು ಈಸಿಯಾಗಿ ಗ್ಯಾಪ್ ಕಾಣುತ್ತೆ ನಿಮ್ಗಲ್ಲಿ. ಅದ್ರೊಳಗೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಒಂದೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಬರೋಣ. ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ನೋಡಿ. ಲಾಸ್ಟಲ್ಲಿ ಎರಡು ಗ್ಯಾಪ್ ಇದೆ. 2 ಗ್ಯಾಪ್ ಬಿಟ್ಟು ನಿಮ್ಗೆ ಈಸಿಯಾಗಿ ಕಾಣುತ್ತೆ. ಒಂದೊಂದು ಸಿಂಗಲ್ ಕ್ರೋಶಾನು 2 ಸಿಂಗಲ್ ಕ್ರೋಶಾ ಗ್ಯಾಪ್ ಬಿಟ್ಟು ಸೂಜಿ ಮೇಲೆ ದಾರ ಸುತ್ಕೊಬೇಕು. ತ್ರಿಬಲ್ ಕ್ರೋಶಾ ಆದಮೇಲೆ ಮೇಲೆಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲೋಗಿ ದಾರನ ತೊಗೊಂಡು ಬಂದು ಚಿಕ್ಕದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅಲ್ಲಿಂದ ದಾರ ಎತ್ಬಿಟ್ಟು ಈಗ ಮಣಿ ಹಾಕೊಳ್ತಾ ಇದ್ದೀನಿ. 3 mm ಬೀಡ್ಸ್ ತೋರಿಸೋದಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಅಲ್ಲಿಂದ ದಾರ ಸುತ್ತಕೊಂಡು ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶಾ ಮೇಲೆಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲೂ ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ತ್ರಿಬಲ್ ಕ್ರೋಶಾ ಮೇಲೆಗಡೆ ಗ್ಯಾಪಲ್ಲೂ ಒಂದೊಂದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಬರಬೇಕು. ಒಂದೊಂದು ಬೀಡ್ ಹಾಕ್ತಾ ಲಾಕ್ ಏನು ಮಾಡೋಷ್ಟಿಲ್ಲ ಫ್ರೆಂಡ್ಸ್. ಅಲ್ಲಿಂದನೇ ಮಣಿ ಹಾಕಿ ನೋಡಿ, ಮಣಿ ಹಾಕಿ ಅಲ್ಲಿಂದನೇ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಪಕ್ಕದಲ್ಲಿ ಹೋಗಿ ದಾರನ ತೊಗೊಂಡ್ಬಂದು 2ಕ್ಕೆ1 ಇನ್ನೆರಡಕ್ಕೆ1 ಮಾಡ್ಕೊಳ್ತಾ ಬರಬೇಕು. ಇಲ್ಲಿ 13 ತ್ರಿಬಲ್ ಕ್ರೋಶಾಗೆ 12 ಮಣಿ ಇಡಿಸುತ್ತೆ ಫ್ರೆಂಡ್ಸ್. ಬಿಕಾಸ್ ನಾನು ಅಲ್ಲಿ ತ್ರಿಬಲ್ ಕ್ರೋಶಾ ಹಿಂದಕ್ಕೆ ನಾನು ಹಾಕ್ಕೊಂಡಿಲ್ಲ. ಫಸ್ಟ್ ತ್ರಿಬಲ್ ಕ್ರೋಶಾ ಆದಮೇಲೆ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ 12 ಡಬಲ್ ಕ್ರೋಶಾ ಆಗುತ್ತೆ. ಮೀನ್ಸ್ ಮಣಿ ಇಡಿಸುತ್ತೆ ಅಷ್ಟೇ. ಹಿಂಗೆ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ಕಡೆಯಿಂದ ಹಾಕಿದ್ರೆ ಸ್ವಲ್ಪ ಒತ್ಕೊಂಡಂಗಾಗುತ್ತೆ. ಅದಕ್ಕೋಸ್ಕರ ನಾನು ಈ ಟ್ರಿಕ್ ಕಂಡುಹಿಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ವೀಡಿಯೋಸು ಇನ್ನೂ ಯಾರು ನೋಡಿಲ್ಲೋ ನೋಡಿ, ಎಲ್ಲ ಥರದ ಕುಕ್ಕಿಂಗ್ ವಿಡಿಯೋನೂ ಹಾಕಿದ್ದೀನಿ. ಕ್ರೋಶಾ ಸಿಂಪಲ್ಲಿಂದ ಗ್ರ್ಯಾಂಡ್ವರೆಗೂ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಚೆಕ್ ಮಾಡಿ, ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವು ಒಂದೊಂದು ತ್ರಿಬಲ್ ಕ್ರೋಶಾದ ಮೇಲೂ ಒಂದೊಂದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ಒಂದೊಂದು ಬೀಡ್ ಹಾಕಿ ಒಂದೊಂದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಬರಬೇಕು. ಸೂಜಿ ಮೇಲೆ ದಾರ ನೋಡಿ, ಲಾಸ್ಟಲ್ಲಿ ಒಂದು ತ್ರಿಬಲ್ ಕ್ರೋಶಾ ಸ್ಕಿಪ್ ಮಾಡಿ ನೋಡಿ. ಪರ್ಫೆಕ್ಟ್ ಸ್ಟಾರ್ಟಿಂಗಾಗಿ ಹೆಂಗೆ ಹಾಕೊಂಡಿದ್ವೋ ಆ ಲಾಸ್ಟಲ್ಲೂ ಹಂಗೆ. ಈಗ 2 ಬಿಟ್ಟು 3ನೇದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3ನೇ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೂ ತೋರಿಸಿದ್ನಲ್ಲ 2 ಗ್ಯಾಪ್ ಬಿಟ್ಬಿಟ್ಟು ಆರ್ಚ್ ಸ್ಟಾರ್ಟ್ ಮಾಡಿರೋದು, ಇಲ್ಲೂ ಅಷ್ಟೇ 2 ಗ್ಯಾಪ್ ಬಿಟ್ಬಿಟ್ಟು 3ನೇದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಸಿಂಗಲ್ ಕ್ರೋಶದ ಮೇಲೂ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಬರಬೇಕು. ಪಕ್ಕದಲ್ಲೇ ಈಸಿಯಾಗಿ ಬಂದ್ಬಿಡುತ್ತೆ. ನಿಮಗೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೋದು ನೋಡಿ. ಈಗ ಅಲ್ಲಿ 2 ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿಂದನೇ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡಿದ್ದೀನಿ, ಆರ್ಚ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸೇಮ್ ಅದೇ ರೀತಿ ಒಂದೊಂದು ತ್ರಿಬಲ್ ಕ್ರೋಶಾ ಮೇಲೆಗಡೆನೂ ಒಂದೊಂದು ಲಾಕ್ ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ಒಟ್ಟು 12 ಡಬಲ್ ಕ್ರೋಶಾ ಹಿಡಿಯುತ್ತೆ ನಿಮಗೆ, 12 ಮಣಿ ಹಿಡಿಯುತ್ತೆ ನಿಮಗೆ. ಬ್ರೈಡಲ್ ಡಿಸೈನ್ಸು ಹಾಕಿದ್ದೀನಿ, ಸಿಂಪಲ್ ಡಿಸೈನ್ಸು ಹಾಕಿದ್ದೀನಿ. ನಾನ್ ಬ್ರೈಡಲ್ಸ್ಗೆ ಹಾಕೋದು ಹೋಗಿ ಚೆಕ್ ಮಾಡಿ, ವಾಚ್ ಮಾಡಿ ನನ್ನ ವೀಡಿಯೋಸ್ನ. ಕುಕ್ಕಿಂಗ್ ವೀಡಿಯೋಸು ಅಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ್ದು ನನ್ನ ಚಾನಲ್ಲಾಗಿರೋ ವೀಡಿಯೋಸು. ಏನೂ ಟ್ರಿಕ್ಕಿ ಅಂತ ಇರಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. 1 ಪಾಟ್ ರೆಸಿಪೀಸ್ ಅಂತೂ ತುಂಬಾ ಹಾಕಿದ್ದೀನಿ, ಟ್ರೈ ಮಾಡ್ಬೋದು ನೀವು.
ಎಲ್ಲ ಮನೆಗಿರೋ ಐಟಮ್ಸಿಂದನೇ ಮಾಡಿರೋದು, ಎಕ್ಸ್ಟ್ರಾ ತರಬೇಕು ಅನ್ನೋದು ಏನೂ ಇಲ್ಲ. ಎಲ್ಲ ಈಸಿಯಾಗೂ ಹೇಳ್ಕೊಟ್ಟಿದ್ದೀನಿ. ಹೋಗಿ ಚೆಕ್ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಒಂದೇ ಸಮ ಹಾಕೊಬೇಕು ಫ್ರೆಂಡ್ಸ್ ಡಬಲ್ ಕ್ರೋಶನು, ಅವಾಗೆ ಪರ್ಫೆಕ್ಟಾಗಿ ಬರೋದು, ಡಿಸೈನ್ ಚೆನ್ನಾಗಿ ಬರೋದು ನಿಮಗೆ. ಒಂದು ಡಬಲ್ ಕ್ರೋಶ ಎಷ್ಟು ಉದ್ದ ಹಾಕೊಂಡಿರ್ತೀರೋ ಅದೇ ರೀತಿ ಪಕ್ಕದಲ್ಲೂ ಅಷ್ಟೇ ಉದ್ದ ಹಾಕೊಬೇಕು. ಜಾಸ್ತಿ ಉದ್ದನೂ ಹಾಕೊಬಾರ್ದು, ಚಿಕ್ಕದಾಗೂ ಹಾಕೋಬಾರ್ದು. ಇಲ್ಲಿ ಲಾಸ್ಟ್ದು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಗ್ಯಾಪ್ ಬಿಟ್ಬಿಟ್ಟು ಥರ್ಡ್ನೇದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು, ಒಂಚೂರು ಸುಕ್ಕಿಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ರೀತಿ ನೀವು ಕಂಪ್ಲೀಟ್ ಸ್ಯಾರಿನೂ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಾಸ್ಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, 2-3 ಚೈನ್ಸ್ ಹಾಕಿ ದಾರನ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಆ ಗ್ಯಾಪಲ್ಲಿ ಹೋಗಿ ಕುಚ್ಚು ಹಾಕೋಬೇಕು ಫ್ರೆಂಡ್ಸ್, ನೀವು ಈಸಿಯಾಗಿ ಆಗುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಅದಕ್ಕೋಸ್ಕರ ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡಿರೋದು. ನೋಡಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಗೋಲ್ಡ್ ಕಲರು 2 ಹಾಕಿದ್ದೀನಿ, ರೆಡ್ ಅಂದರೆ ಬಾರ್ಡ್ರ್ ಕಲರು 1 ಹಾಕ್ಕೊಂಡಿದ್ದೀನಿ. ಬಾರ್ಡ್ರ್ ಕಲರ್ ಜಾಸ್ತಿ ಯೂಸ್ ಮಾಡಿದ್ದೀವಲ್ಲ ಆರ್ಚು ಮತ್ತು ಮೇಲೆ ಕಡೆ ಫಸ್ಟ್ ಸ್ಟೆಪ್ಗೆ, ಅದಕ್ಕೋಸ್ಕರ ನಾನು 1 ಹಾಕ್ಕೊಂಡಿದ್ದೀನಿ. ಇದು ಮಧ್ಯ ಮಾತ್ರ ಗೋಲ್ಡ್ ಬಂದಿರೋದ್ರಿಂದ 2 ಗೋಲ್ಡ್ ಹಾಕ್ಕೊಂಡಿದ್ದೀನಿ. ನೀವು ಹೆಂಗೆ ಬೇಕಾದರೂ ಹಾಕೋಬೋದು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.